ಒಂದು ತಿಂಗಳ ಮೊದಲು ಏನು ಆ ವಕೀಲರ ಪತ್ರ ಸಂದೇಶವನ್ನು ನಾವಿಲ್ಲಿ ಮಾತಾಡಿದ್ದೆವೋ ಅದನ್ನು ಇವತ್ತು ಪುಂಗಿ ಊದೋ ಥರ ಊದ್ತಾ ಇದ್ದಾರೆ. ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ರು 3,500 ಕೋಟಿ ಡೀಲಿಂಗ್ ಆಗಿದೆ. ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ನಾವು ಆ ಒಂದು ವಿಚಾರದಲ್ಲಿ ರಿಸರ್ಚ್ ಮಾಡಿಲ್ಲ. ಆದರೆ ಕೆಲವು ಸೋಕಾಲ್ಡ್ ಜ್ಞಾನಿಗಳು ಮತ್ತೆ ಶುರು ಹಚ್ಕೊಂಡಿದ್ದಾರೆ, ಸಮೀರ್ ವಿಡಿಯೋ ಸುಳ್ಳು, ಎಲ್ಲ ಊಹಾಪೋಹಗಳು, ಯಾರು ನಂಬೇಡಿ ಅಂತ. ಅಲ್ಲ, ನನ್ನ ವಿಡಿಯೋನ ಸುಳ್ಳು ಅಂತ ಹೇಳೋರು ನಿಮ್ಗೆಷ್ಟು ಸತ್ಯ ಗೊತ್ತಿದೆ? ಎಣೆಗಳನ್ನ ತೋರಿಸ್ತೀನಿ, ಪರಾನೂ ಇಲ್ಲ, ವಿರೋಧ ಕಾನೂನು ಪ್ರಕಾರ ಮಾಡ್ತೀವಿ. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸದ್ಯ ಒಂದೆರಡು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಸಮೀರ್ MD ಅವರ ಲೇಟೆಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂತಹ ಒಂದು ವಿಡಿಯೋ ಇರ್ಬೋದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರವಾಗಿ ಒಂದು ವಾರ್ತೆಗಳು ಒಂದು ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದರೆ, ಇನ್ನೊಂದು ವಾರ್ತೆಗಳು ಇನ್ನೊಂದು ರೀತಿಯಲ್ಲಿ, ಎರಡೂ ತಪ್ಪು ಸಂದೇಶ. ಅದು ಕ್ಲಿಯರ್ ಆಗಿ ಏನನ್ನ ಹೇಳಿದರು ಅನ್ನೋದನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ಅವರ ವಿಡಿಯೋವನ್ನೇ ಹಾಕ್ತೀನಿ. ಮಾತ್ರವಲ್ಲ, ಆ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲು ನಮ್ಮ ದೇಶೀಯ ಚಾನೆಲ್ಗಳು ಅಂದರೆ ಟೈಮ್ಸ್ ನೌ ಇರ್ಬೋದು, ರಾಜ್ ತಕ್ ಇರ್ಬೋದು, ಇನ್ಯಾವುದೇ ಚಾನೆಲ್ಗಳಿರ್ಬೋದು, ಅಥವಾ ಕೇರಳದ ಬಹುಮುಖ್ಯ ಚಾನೆಲ್ಗಳೆಲ್ಲವೂ ಒಂದು ರೀತಿಯಲ್ಲಿ ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡು ಮೊದಲೆಲ್ಲ ಏನೋ ಸಿಕ್ಕಿದ ತುಂಡುಗಳನ್ನು ಮಾಡಿ ಬ್ರೇಕಿಂಗ್ ನ್ಯೂಸ್ ಹಾಕ್ತಾಯಿದ್ರು. ಆದರೆ ನಿನ್ನೆ ಮತ್ತು ಇವತ್ತು ಧರ್ಮಸ್ಥಳದ ಮಣ್ಣಿಗೆ ಬಂದು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ತೆಗೆದುಕೊಂಡು ವಾರ್ತಾವಾಹಿನಿಯಲ್ಲಿ ಲೈವ್ ಆಗಿ ಟೆಲಿಕಾಸ್ಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಒಂದು ಪ್ರಕರಣದ ಗೌರವ ಏನು ಅನ್ನೋದು ಅವರಿಗೆ ಗೊತ್ತಾಗಿದೆ. ಅವರ ಕೇರಳದಲ್ಲಿಯ ಹಲವು ವಿದ್ಯಾರ್ಥಿಗಳು ಕೂಡ ಈ ಒಂದು ದುಷ್ಕೃತ್ಯಕ್ಕೆ ಬಲಿಯಾಗಿರ್ಬೋದು ಅನ್ನುವಂಥ ಒಂದು ಊಹೆಯಿಂದ ಅವರು ಗ್ರೌಂಡ್ ರಿಪೋರ್ಟನ್ನು ತೆಗಿತಾ ಇದ್ದಾರೆ. ಅಂದರೆ ಅವರ ಸರ್ಕಾರದ ಮೇಲೆ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅಂದರೆ ತನಿಖೆಯನ್ನು ಕೇರಳ ಸರ್ಕಾರ ಮಾಡಬೇಕು ಎನ್ನುವಂಥ ವಿಚಾರದ ಬಗ್ಗೆ. ನಮ್ಮ ಈ ಸುಪ್ರೀಂ ಕೋರ್ಟ್ ವಕೀಲರೊಬ್ಬರು ಒಂದು ಪತ್ರವನ್ನು ಶೇರ್ ಮಾಡಿದರು. ಅಂದರೆ ಕೇರಳ ಸರ್ಕಾರಕ್ಕೂ ತನಿಖೆ ಮಾಡುವಂತಹ ರೈಟ್ಸ್ ಇದೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಹಾಗೆ ಇರಲಿ. ಓಕೆ, ಇವತ್ತು ಪ್ರಸ್ತುತ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿದರೆ, ಸುವರ್ಣ ಚಾನಲು, ಗ್ಯಾರಂಟಿ ಚಾನಲು, ಆಮೇಲೆ ನ್ಯೂಸ್ 18 ಒಂದೆರಡು ದಿವಸ ಆಯಿತು, ಇನ್ನಿತರ ಪ್ರಮುಖ ಅನ್ನುವಂತಹ ಸೋ ಕಾಲ್ಡ್ ಚಾನೆಲ್ಗಳು ಇವತ್ತು 7 ಗಂಟೆ ಪ್ರೈಮ್, 6 ಗಂಟೆ ಪ್ರೈಮ್, 5 ಗಂಟೆ ಪ್ರೈಮ್ ಅಂತ ದೊಡ್ಡ ದೊಡ್ಡ ಪ್ರೈಮನ್ನೇ ಬಿಡ್ತಾ ಇದೆ. ಯಾವುದನ್ನು ಬಿಡ್ತಾ ಇರೋದು? ಯೂಟ್ಯೂಬರ್ಗಳು ಒಂದು ತಿಂಗಳ ಮೊದಲು ಮಾತಾಡಿದಂತಹ ವಿಚಾರ. ನಮ್ಮದೇ ಚಾನಲಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಒಂದು ತಿಂಗಳ ಮೊದಲು ಏನು ಆ ವಕೀಲರ ಪತ್ರ ಸಂದೇಶವನ್ನು ನಾವಿಲ್ಲಿ ಮಾತಾಡಿದ್ದೆವೋ ಅದನ್ನು ಇವತ್ತು ಪುಂಗಿ ಊದೋ ಥರ ಊದ್ತಾ ಇದ್ದಾರೆ. ಇದು ಇಡೀ ಕರ್ನಾಟಕದ ಜನತೆಗೆ, ಕರ್ನಾಟಕದ ಜನತೆಯಿಂದ ಹೊರ ರಾಜ್ಯಗಳಿಗೂ ಹೋದಂತಹ ವಿಚಾರ. ಯಾವತ್ತೋ ಯೂಟ್ಯೂಬ್ಗಳು ಮಾಡಿದಂತಹ ವಿಚಾರ. ಯಾಕೆ ಜನರು ಇವತ್ತು ಹೆಚ್ಚಾಗಿ ಯೂಟ್ಯೂಬ್ಗಳನ್ನೇ ನೆಚ್ಚಿಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಧರ್ಮಸ್ಥಳದಲ್ಲಿ ಅನಾಚಾರ ಆಗಿದೆ, ಇಂತಹ ಕೃತ್ಯಗಳು ನಡೆದಿದೆ ಅನ್ನುವಂತಹ ವಿಚಾರವನ್ನು ಸಾಕ್ಷಿದಾರ ಸ್ವಯಂ ಪ್ರೇರಿತವಾಗಿ ಬಂದು ವಕೀಲರ ಮುಂದೆ ಇಡ್ತಾನೆ. ನಾನು ಶರಣಾಗ್ತಾ ಇದ್ದೇನೆ, ನನಗೆ ಪೊಲೀಸರ ಕಾವಲು ಸಿಕ್ಕಿದರೆ, ನನ್ನನ್ನು ರಕ್ಷಣೆ ಮಾಡೋದಾದರೆ ನಾನೆಲ್ಲವನ್ನು ಹೇಳೋಕೆ ರೆಡಿ ಇದ್ದೇನೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ವಕೀಲರೊಂದಿಗೆ SP ಭೇಟಿಯಾಗಿ ನಂತರ ಬೆಳ್ತಂಗಡಿ ಕೋರ್ಟ್ನಲ್ಲಿ ತನ್ನ 164 ಹೇಳಿಕೆಯನ್ನು ಕೊಟ್ಟಾದ ನಂತರವೂ ಬಾಯಿ ಬಿಡದಂತಹ ಮಾಧ್ಯಮಗಳು ನಾಚಿಕೆ ಆಗಬೇಕು. ಇವತ್ತು ಬಾಯಿ ಬಿಡ್ತಾ ಇದೆ. ಸುವರ್ಣ ನ್ಯೂಸ್ ಅಂತೂ ಏನೋ ವಿಚಾರವನ್ನು ಎಲ್ಲಿಗೋ ಎಳೆದು ಹೋಗುವಂತೆ ಮಾಡ್ತಾ ಇದೆ. ಏನೇ ಇರಲಿ, ಯಾರೂ ಅದನ್ನು ನೋಡೋಕ್ಕೆ ಹೋಗೋದಿಲ್ಲ. ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಆ ಲೈವ್ ಟೆಲಿಕಾಸ್ಟಿಂಗ್ ಕೆಳಗಡೆ ಕಮೆಂಟ್ಗಳನ್ನು ಓದಿದರೆ ಸಾಕಾಗುತ್ತೆ. ಅವರಿಗೆ ಬೇಕಾದಷ್ಟು ಅಲ್ಲಿ ಹೊಟ್ಟೆ ತುಂಬುವಷ್ಟು ಕೊಟ್ಟಿರ್ತಾರೆ. ಆ ಚಾನಲ್ಗಳ ವಿಚಾರ ಬಿಡಿ. ಇನ್ನು TV9 ವಿಚಾರ ಹೇಳಬೇಕು. TV9 ಇದುವರೆಗೂ ಮಾತಾಡೇ ಇಲ್ಲ. ಇದು ಎಲ್ಲವನ್ನ ಇವತ್ತು ಮೊನ್ನೆ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ರು 3,500 ಕೋಟಿ ಡೀಲಿಂಗ್ ಆಗಿದೆ. ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ನಾವು ಆ ಒಂದು ವಿಚಾರದಲ್ಲಿ ರಿಸರ್ಚ್ ಮಾಡಿಲ್ಲ. ಆದರೆ ಅವರ ಹೇಳಿಕೆಯಲ್ಲಿ ಸತ್ಯವಿದು ಸುಳ್ಳು ಇದು, ಇದನ್ನು ತನಿಖೆ ಮಾಡಬೇಕಾದವರು ಪೊಲೀಸರು, ರಾಜ್ಯ ಸರ್ಕಾರ. ಯಾಕಾಗಿ ಹೇಳಿದರು? 3,500 ಕೋಟಿ ಅಂದರೆ ಚಿಲ್ಲರೆ ಕಾಸ? 100 ರೂಪಾಯಿ 200 ರೂಪಾಯಿ ಅಲ್ವಲ್ಲ. 3,500 ಕೋಟಿ ಡೀಲಿಂಗ್ ಆಗಿದೆ. ಹೇಗೆ? ಧರ್ಮಸ್ಥಳದ ಓರ್ವ ವ್ಯಕ್ತಿ ಗೃಹ ಮಂತ್ರಿಯನ್ನು ಭೇಟಿಯಾಗಿ ಇಂತಹ ಡೀಲಿಂಗ್ ಮಾಡ್ಕೊಂಡಿದ್ದಾರೆ. ಗೃಹ ಮಂತ್ರಿ ಮಾಧ್ಯಮದವರು ಪ್ರಶ್ನೆ ಕೇಳಿದರೆ ಹೇಳ್ತಾರೆ, ಏನೋ ಶಿಕ್ಷಣ ಸಂಸ್ಥೆ ವಿಚಾರವಾಗಿ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ, ಅದನ್ನು ನಿವಾರಿಸೋಕೆ ಗೃಹ ಮಂತ್ರಿಯನ್ನು ಯಾಕೆ ಭೇಟಿಯಾಗಬೇಕು? ಗೃಹ ಮಂತ್ರಿಯನ್ನು ಭೇಟಿಯಾಗಿ ಶಿಕ್ಷಣದ ಬಗ್ಗೆ ಮಾತಾಡುವಂತಹ ಪೆದ್ದರು ಶಿಕ್ಷಣ ಸಂಸ್ಥೆಯಲ್ಲಿದ್ದಾರೆ. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಬೇಡಿ, ಎಲ್ಲವೂ ಅರ್ಥ ಆಗುತ್ತೆ.
ಏನು ಡೀಲಿಂಗ್ ಮಾಡಿದಿರೋ ಇಲ್ವೋ ಅದು ನಮಗೆ ಬಿಟ್ಟ ವಿಚಾರ ಖಂಡಿತವಾಗಲ್ಲ. ನಾವಿವತ್ತು ಮಾತಾಡ್ತಾ ಇರೋದು ಧರ್ಮಸ್ಥಳ ಪ್ರಕರಣದಲ್ಲಿ ಅವರು ಸಾಕ್ಷಿದಾರ ಬಂದಿದ್ದಾನೆ. ಆ ಒಂದು ಸಾಕ್ಷಿದಾರನ ವಿಚಾರವಾಗಿ ಯಾವ ರೀತಿಯಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀರಾ, ಆ ಒಂದು ವಿಚಾರದ ಬಗ್ಗೆ ನೀವು ವಿವರಣೆ ಕೊಡಬೇಕು. ಸೊ ಆ ಒಂದು ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅಂದರೆ ಅವರಿಗೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ತನಿಖೆ ನಡೀತಾ ಇದೆ, ತನಿಖೆ ಆವಾಗ ಪ್ರಶ್ನೆ ಕೇಳ್ತಾರೆ, ತನಿಖೆ ಮೇಲೆ ಒತ್ತಡ ಏನಾದರೂ ಬಂದಿದೆಯಾ? ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ತನಿಖೆ ಪೊಲೀಸರ ಸಮ್ಮುಖದಲ್ಲಿ ನಡೀತಾ ಇದೆ. ತನಿಖೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ SIT ತನಿಖೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಅದನ್ನು ಸುವರ್ಣ TV ಒಂದು ರೀತಿಯಲ್ಲಿ ಆದರೆ ಇನ್ನು ಬೇರೆ ಮಾಧ್ಯಮಗಳು ಇನ್ನೊಂದು ರೀತಿಯಲ್ಲಿ ತನಿಖೆ ಮಾಡೋದಿಲ್ಲ, SIT ತನಿಖೆ ಮಾಡೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಏನು ಹೇಳಿದ್ರನ್ನ ನಾವು ಆ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಆ ಎಣೆಗಳನ್ನು ತೋರಿಸ್ತೀವಿ, ಕಾನೂನು ಪ್ರಕಾರ ಮಾಡ್ತೀವಿ. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. ಗೋಪಾಲ್ ಗೌಡ್ರು ಹೇಳಿದ್ದಾರೆ SIT ಪ್ರೋಬ್ ಆಗಬೇಕು ಧರ್ಮಸ್ಥಳ ವಿಚಾರದಲ್ಲಿ. ಇವತ್ತು ಕಂಪ್ಲೇಂಟ್ ಲಾಕ್ ಮಾಡಿದ್ದಾರೆ. ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ. ಬಹಳಷ್ಟು ಜನ ಕೊಟ್ಟಿದ್ದಾರೆ. ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರಾನು ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡುದು. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. ಇಲ್ಲ ಇನ್ನ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನ್ ಮಾಡಿದ್ದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದ್ದಾನೆ. ನಾನೇ ಊಟ ಹಾಕಿದ್ದೀನಿ ಅಂತ ಹೇಳಿದ್ದಾನೆ. ಆ ಎಣೆಗಳನ್ನ ತೋರಿಸ್ತೀನಿ ಊಟ ಹಾಕಿರೋ ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ. ನಾಳೆ ಇವತ್ತು ನಾಳೆ ಹೋಗಿದ್ರೆ ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ. ಕಾನೂನು ರೀತಿ ಮಾಡ್ತೀವಿ. ಇದು ಸಿದ್ದರಾಮಯ್ಯ ಅವರು ಆ ಒಂದು ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ್ದು. ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ. ಕಾನೂನು ವ್ಯವಸ್ಥೆ ಅಡಿಯಲ್ಲಿ SIT ತನಿಖೆ ಆಗಬೇಕು ಅಂತಿದ್ರೆ ಅದನ್ನು SIT ತನಿಖೆ ಮಾಡ್ತೀವಿ, ಇಲ್ಲ ಅಂತಿದ್ರೆ ಇಲ್ಲ ಅಂತ ಹೇಳಿದರು. ಅದನ್ನು ಉದ್ದುದ್ದ ಬರೆದುಬಿಟ್ಟು ಸ್ಕ್ರಿಪ್ಟ್ ಮಾಡಿ ಏನೆಲ್ಲ ಹೇಳ್ಕೊಂಡು ಹೋಗ್ತಾರೆ, ತಮ್ಮನೇನಲ್ಲಿ ಏನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಅವರಿಗೆ ಅರಿವಿದೆ ತಾನೇನು ಮಾತಾಡ್ತಾ ಇದ್ದೇನೆ ಅಂತ. ಪರಮೇಶ್ವರ್ ಅವರ ಥರಲ್ಲ, ಹೋಮ್ ಮಿನಿಸ್ಟರ್ ಆಗಿ ಏನು ಮಾತಾಡಬೇಕು ಅನ್ನುವಂತಹ ಸಾಮಾನ್ಯ ಪರಿಕಲ್ಪನೆ ಕೂಡ ಇಲ್ಲದಂತಹ ಓರ್ವ ಗೃಹ ಮಂತ್ರಿ ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ. ಯಾವ ವಿಚಾರದಲ್ಲಿ ಹೇಗೆ ಮಾತಾಡಬೇಕು ಅನ್ನೋಂತಹ ವಿಚಾರ ಗೊತ್ತಿಲ್ಲದವ. ಸೊ ಮೊನ್ನೆ ದಿನ ಯಾರು ಈ ಗೃಹ ಮಂತ್ರಿಯನ್ನು ಭೇಟಿ ಮಾಡೋಕ್ಕೆ ಬಂದಿದ್ರು ಅದೇ ಒಂದು ಸಾಕ್ಷಿಯಾಗಿರುತ್ತೆ. ಕಾನೂನು ನೇರವಾಗಿ ನಡೀತಾ ಇದ್ದರೆ, ತನಿಖೆ ಸಲೀಸಾಗಿ ಹೋಗ್ತಾ ಇದ್ದರೆ ಇದನ್ನು ತನಿಖೆ ಮಾಡಬೇಕಿತ್ತು. ಆದರೆ ಅದು ಒತ್ತಡ ಅಲ್ಲದೆ ಇನ್ನೇನು ಅನ್ನುವಂತಹ ಕ್ವಶನನ್ನು ಲಾಯರ್ ಜಗದೀಶ್ ಅವರು ಕೇಳಿದರು. ಆ ಒಂದು ವಿಡಿಯೋ ಕೂಡ ಈ ಚಾನಲಲ್ಲಿ ಇದೆ. ಓಕೆ, ಸೊ ಅದರಿಂದಾಗಿ ಸಿದ್ದರಾಮಯ್ಯ ಅವರು ಮಾತಾಡಿದಂತಹ ಪ್ರತಿಕ್ರಿಯೆಗೆ ಯಾರಿಗಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಯಾಕಂತಂದರೆ ನಾವು ಹಲವು ಚಾನಲ್ಗಳನ್ನು ಒಂದೇ ಬಾರಿ ನೋಡ್ತಾ ಹೋದರೆ ಯಾರು ಏನೆಲ್ಲ ಹೇಳ್ತಾರೆ ಅದನ್ನು ನಂಬಲೇಬಾರ್ದು. ಏನವ್ರು ಹೇಳಿದರು ಅದನ್ನು ಚರ್ಚೆ ಮಾಡೋಣ, ಅದು ಬಿಟ್ಟು ಹೇಳದೇ ಇರೋದನ್ನು ಅದಕ್ಕೆ ಸೇರಿಸಿಬಿಟ್ಟು ಚರ್ಚೆ ಮಾಡುವಂತಹ ಅಗತ್ಯತೆ ಖಂಡಿತವಾಗಿಯೂ ಇಲ್ಲ. ಇನ್ನು ಎರಡನೇ ವಿಡಿಯೋ ಅಂತ ಸಮೀರ್ MD ಅವರ ವಿಡಿಯೋ. ಸಮೀರ್ MD ಅವರು ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಎನ್ನುವಂತಹ ಒಂದು ವಿಡಿಯೋ ಹಾಕಿದ ನಂತರ ಅವರ ವಿರುದ್ಧ ಹೆಚ್ಚಾಗಿ ಕ್ವಶ್ಚನ್ ಕೇಳಲಾದಂತಹ ವ್ಯಕ್ತಿಗಳು ಮಾಧ್ಯಮದವರು, ಒಂದು ಯೂಟ್ಯೂಬರ್ಗಳು ಇದ್ದಾರೆ, ಜನಸಾಮಾನ್ಯರು ಇದ್ದಾರೆ. ಅದು ಸ್ವಧರ್ಮದಲ್ಲಿಯೂ ಅನ್ಯ ಧರ್ಮದಲ್ಲಿಯೂ ಧರ್ಮಾಧಾರಿತವಾಗಿ ಇದನ್ನು ವಿಂಗಡಿಸ್ತಾ ಇಲ್ಲ. ಆದರೆ ಎಲ್ಲ ಧರ್ಮದವರು ಕೆಲವೊಂದು ವಿಚಾರಗಳಿಗೆ ಸಮೀರ್ MDಯನ್ನು ಕ್ವಶನ್ ಮಾಡಿದರು. ಯಾಕಂತಂದರೆ FIR ದಾಖಲಾಗುವುದಕ್ಕಿಂತಲೂ ಮೊದಲು ಅಪರಾಧಿ ಅಂತ ಘೋಷಿಸೋಕೆ ಸಮೀರ್ MD ಯಾರು, ಈತನೇ ಮಾಡಿದ್ದಾನೆ ಎನ್ನುವಂತಹ ವಿಚಾರವನ್ನು ಯಾಕೆ ಎಳೆತಂದರು, ಯಾವ ಸಾಕ್ಷಿ ಇದೆ. ಅಂದರೆ ಇವತ್ತು ಆ ಹೋರಾಟಗಾರರು ಈ ಹೋರಾಟಗಾರರು ಅಂತ ನಿಮ್ಮ ಜೊತೆಗಿರ್ತಾರೆ, ಆದರೆ
ಕೊನೆಗೆ ನೀವು ಬಲೆಗೆ ಬಿದ್ದಂತಹ ಸಂದರ್ಭದಲ್ಲಿ ಯಾರೂ ನಿಮ್ಮ ಜೊತೆ ಇರೋದಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಪೋಸ್ಟ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಒಂದಂತೂ ಸತ್ಯ, ಸಮೀರ್ MD ಅವರು ಯಾವ ವಿಡಿಯೋ ಮಾಡ್ತಾರೋ ಆ ಒಂದು ವಿಡಿಯೋದಲ್ಲಿ ನೈಜಾವಸ್ಥೆ ಸತ್ಯಾವಸ್ಥೆ ಇದ್ದೇ ಆಗಿದ್ದಲ್ಲಿ ಯಾವತ್ತಿಗೂ ಸೌಜನ್ಯ ಹೋರಾಟಗಾರರು ಅವರನ್ನು ಕೈ ಬಿಡೋದೇ ಇಲ್ಲ, ಯಾವತ್ತಿಗೂ ಬಿಡೋದಿಲ್ಲ. ಯಾಕಂತಂದರೆ ಇವತ್ತು ಸಮೀರ್ MD ಒಬ್ಬನೇ ವ್ಯಕ್ತಿ ಅಲ್ಲ. ದೂತ ಸಮೀರ್ MD ಅಂತ ಹೇಳುವಾಗ ಅವರು ತನ್ನ ಚಾನಲಲ್ಲಿ ಒಬ್ಬಂಟಿಗನಾಗಿ ಬಂದು ಇವತ್ತು ಮಾತಾಡ್ತಾ ಇಲ್ಲ. ಅವರ ಹಿಂದೆ ವಕೀಲರಿದ್ದಾರೆ, ಅವರ ಹಿಂದೆ ಕಾನೂನು ವ್ಯವಸ್ಥೆ ಇದೆ. ಎಲ್ಲವನ್ನ ರೆಡಿ ಮಾಡಿಟ್ಟುಕೊಂಡೇ, ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಂಡೇ ಅವರು ಮಾತಾಡ್ತಾ ಇದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ, ಅದನ್ನು ನೋಡಿ. ಕೆಲವು ಸೋಕಂಡ ಜ್ಞಾನಿಗಳು ಮತ್ತೆ ಶುರು ಹಚ್ಕೊಂಡಿದ್ದಾರೆ, ಸಮೀರ್ ವಿಡಿಯೋ ಸುಳ್ಳು, ಎಲ್ಲ ಊಹಾಪೋಹಗಳು, ಯಾರು ನಂಬೇಡಿ ಅಂತ. ಅಲ್ಲ, ನನ್ ವಿಡಿಯೋನ ಸುಳ್ಳು ಅಂತ ಹೇಳೋರು ನಿಮ್ಗೆಷ್ಟು ಸತ್ಯ ಗೊತ್ತಿದೆ? ಆಯ್ತು, ನನ್ ವಿಡಿಯೋ ಸುಳ್ಳು ಅಂತಾನೆ ಅನ್ಕೊಳ್ಳೋಣ. ಪಾಪ ಪ್ರಜ್ಞೆ ಅನ್ನೋದು ಕಾಡಿ ಭೀಮ ಬಂದಿದ್ದಾನೆ ಅಲ್ವಾ, ಪೊಲೀಸ್ ಅವರು ಅವ್ನು ಹೇಳೋ ಜಾಗಕ್ಕೆ ಅವನ್ನ ಕರ್ಕೊಂಡು ಹೋಗಿ ಗುಂಡಿ ತೋರಿಸ್ಬಿಟ್ರೆ ಯಾರು ನಿಜ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಪ್ರತಿಯೊಂದು ಕ್ಲಿಯರ್ ಆಗ್ಬಿಡುತ್ತೆ. ಸೊ ಯಾಕೆ ಪೊಲೀಸ್ ಅವ್ರು ಈ ಕೆಲಸ ಮಾಡ್ತಾ ಇಲ್ಲ? ಒಬ್ಬ ಜೀವಂತ ಸಾಕ್ಷಿ ಇದ್ದಾನೆ, ಅವನಿಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ, ಅವನು ಎಲ್ಲದನ್ನು ಬಂದು ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ ಅಂತ ಸಚಿನ್ ದೇಶಪಾಂಡೆ ಹಾಗೂ ಓಜಸ್ವಿ ಗೌಡ ಅವರು ಒಂದು ಲೆಟರ್ ಬಿಟ್ಟು ನಿಯರ್ಲಿ 1 ಮಂತ್ ಆಗ್ತಾ ಬಂತು. ಆ ಲೆಟರ್ ಬಂದಾಗಿಂದ 1 ತಿಂಗಳಿಂದ ನಾವೆಲ್ಲ ಕಾಯ್ತಾ ಇದೀವಿ, ಪೊಲೀಸ್ ಅವರು ಏನಾದ್ರೂ ಆಕ್ಷನ್ ತಗೊಳ್ತಾರೆ. ಭೀಮಾ ಇಂದ ಅವ್ನು ಎಲ್ಲೆಲ್ಲಿ ಹೆಣಗಳನ್ನ ಹೂತಿಟ್ಟಿದೀನಿ ಅಂತ ಹೇಳ್ತಾ ಇದ್ರು ಅಲ್ಲೆಲ್ಲ ಅವನಿಂದ ತೋಡಿಸ್ತಾರೆ, ಆ ಹೆಣಗಳೆಲ್ಲ ಹೊರಗೆ ಬರ್ತವೆ ಅಂತ. ಆದ್ರೆ ಡಿಲೇ ಮೇಲೆ ಡಿಲೇ ಆಗ್ತಾನೆ ಇದೆ. ಸೊ ಯಾಕೆ ಇಷ್ಟೊಂದು ಡಿಲೇ ಯಾಕೆ ಆಗ್ತಿದೆ ಅಂತ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಆಗ ನನ್ ಕಿವಿಗೊಂದು ನ್ಯೂಸ್ ಬಿತ್ತು. ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ ಅವ್ರನ್ನ ಈ ನಕಲಿ ದೇವಮಾನವನ ತಮ್ಮ ಸೆಟ್ಟಿಂಗ್ ಸುರೇಂದ್ರ ಹೋಗಿ ಮೀಟ್ ಮಾಡಿದ್ದಾರೆ. ಸೆಟ್ಟಿಂಗ್ ಸುರೇಂದ್ರ ಹೋಮ್ ಮಿನಿಸ್ಟರ್ ನ ಯಾಕೆ ಮೀಟ್ ಮಾಡಿರ್ತಾನೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಅವರಿಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲ. ಈ ಸೆಟ್ಟಿಂಗ್ ಸುರೇಂದ್ರ ನಿಮ್ಮನ್ನ ಯಾಕೆ ಮೀಟ್ ಮಾಡ್ದ ಅಂತ ಪತ್ರಕರ್ತ ಒಬ್ರು ಪ್ರಶ್ನೆ ಕೇಳಿದಾಗ ಹೋಮ್ ಮಿನಿಸ್ಟರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟ ಹಾಗೆ ಏನೋ ಒಂದು ವಿಷಯ ಇತ್ತು, ಅದನ್ನ ಮಾತಾಡ್ಲಿಕ್ಕೆ ನನ್ನ ಹತ್ರ ಬಂದಿದ್ರು ಅಂತ ಹೇಳ್ತಾರೆ. ಅಲ್ಲ ಸರ್, ನೀವೇನು ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ ಅಥವಾ ನಕಲಿ ದೇವಮಾನವನ ಹೋಮ್ ಮಿನಿಸ್ಟರ? ಅಲ್ಲಿ ಒಬ್ಳು ತಾಯಿ ತನ್ನ ಮಗಳು ಕಾಣೆಯಾಗಿ 22 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆ ನಕಲಿ ದೇವಮಾನವ ಅವಳನ್ನ ಜೀವಂತ ಬಿಟ್ಟಿರ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ನನಗೆ ನನ್ನ ಮಗಳು ಬೇಡ, ಅಟ್ಲೀಸ್ಟ್ ಅವಳ ಅಸ್ಥಿ ಪಂಜರ ಆದ್ರೂ ಕೊಡಿ, ನಾನು ಅದನ್ನ ಸನಾತನ ಹಿಂದೂ ಧರ್ಮದ ಪ್ರಕಾರ ಅಟ್ಲೀಸ್ಟ್ ಅಂತ್ಯ ಸಂಸ್ಕಾರ ಆದ್ರೂ ಮಾಡ್ಕೋತೀನಿ ಅಂತ SP ಆಫೀಸ್ ಮುಂದೆ ನಿಂತು ಕಣ್ಣೀರ್ ಹಾಕ್ತಾ ಇದ್ದಾಳ. ಇಷ್ಟೆಲ್ಲ ಕಣ್ಣು ಮುಂದೆ ಇದ್ರೂನು, ಒಬ್ಬ ಜೀವಂತ ಸಾಕ್ಷಿ ಬಂದಿದ್ರುನು ಈ ಸರ್ಕಾರ ಏನು ಮಾಡ್ತಿಲ್ವಲ್ಲ, ಈ ಪೊಲೀಸ್ ಅವರು ಏನು ಮಾಡ್ತಿಲ್ವಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟುತ್ತಾ ಇದೆ. ಭೀಮಾ ಯಾವ ಒಂದು ಲಾಯರ್ಸ್ ನ ನಂಬಿ ಬಂದಿದ್ನೋ ಆ ಲಾಯರ್ಸ್ ಈಗ ಕರ್ನಾಟಕ ಸರ್ಕಾರನ ಬಿಟ್ಟು ಕೇರಳ ಗವರ್ಮೆಂಟ್ ಗೆ ಅಪ್ರೋಚ್ ಮಾಡ್ತಿದ್ದಾರೆ, ನಮಗ್ ನ್ಯಾಯ ಇಸ್ಕೊಡಿ ಅಂತ. ಆ ಜೀವಂತ ಸಾಕ್ಷಿ FIR ಮಾಡಿಸಿದ್ದು ಆಯ್ತು, ಜಡ್ಜ್ ಮುಂದೆ ಪ್ರತಿಯೊಂದು ಹೇಳಿದ್ದು ಆಯ್ತು. ಆ ಜಡ್ಜ್ ಮುಂದೆ ಹೇಳಿರೋದನ್ನೇ ಇನ್ನೊಮ್ಮೆ ಪೊಲೀಸ್ ಅವ್ರ ಮುಂದೆ ಹೇಳೋದಿರುತ್ತೆ. ಸೊ ಭೀಮಾ ಪೊಲೀಸ್ ಅವ್ರ ಮುಂದೆ ಹೇಳಲಿಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬ ಅಧಿಕಾರಿ, ಎಲ್ಲಿ ನೀನು ಎಲ್ಲೆಲ್ಲಿ ಹೆಣಗಳನ್ನ ಹೂತ್ ಹಾಕಿದ್ಯಾ ಒಮ್ಮೆ ಮ್ಯಾಪ್ ಬಿಡಿಸಿ ತೋರಿಸು ಅಂತ ಪೇಪರ್ ಕೊಡ್ತಾನಂತ. ಯಾಕ್ರಿ ನೀವು ಅದನ್ನೆಲ್ಲ ತಗೊಂಡ್ ಹೋಗಿ ಆ ನಕಲಿ ದೇವಮಾನವನಿಗೆ ತೋರಿಸಿ ಆ ಸಾಕ್ಷಿನ ನಾಶ ಮಾಡ್ಲಿಕ್ಕ? ನಿಮ್ಮ ಈ ಆಟಗಳು ನಡೆಯಲ್ಲ ಈ ಸತಿ. ಸೊ ಎಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಇನ್ನೂ ಕಣ್ಣು ಮುಚ್ಕೊಂಡು ಕೂತಿರುವಂತಹ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನೀವ್ ಎಲ್ರು ಇಂಟರ್ನೆಟ್ ಅಲ್ಲಿ ಪ್ರತಿ ಒಂದು ಕಡೆ #shame on ಕರ್ನಾಟಕ ಗವರ್ಮೆಂಟ್ ಅಂತ ಟ್ರೆಂಡ್ ಮಾಡಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಿ ಓಪನ್ ಮಾಡಿದ್ರು #shame on ಕರ್ನಾಟಕ ಗವರ್ಮೆಂಟ್ ಅನ್ನೋದು ಟ್ರೆಂಡ್ ಆಗ್ಬೇಕು. ಸೊ ಇದು ಸಮೀರ್ MD ಅವರು ಲೇಟೆಸ್ಟ್ ಆಗಿ ಬಿಟ್ಟಂತಹ ಒಂದು ವಿಡಿಯೋ. ಆ ಒಂದು ವಿಡಿಯೋ ಕೊನೆಯಲ್ಲಿ ಹೇಳ್ತಾರೆ, ಶೇಮ್ ಆನ್ ಕರ್ನಾಟಕ ಗವರ್ಮೆಂಟ್ ಎನ್ನುವಂತಹ ವಿಚಾರ ಟ್ರೆಂಡಿಂಗ್ ಆಗಬೇಕು. ಇವಾಗಿಂದೇ ಸ್ಟಾರ್ಟ್ ಮಾಡಿ. ಆ ವಿಡಿಯೋ ನೋಡಿದವರು, ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಎಲ್ಲೆಂದರಲ್ಲಿ ನೀವು ಕಮೆಂಟ್ ಹಾಕುವಂಥ ಸಂದರ್ಭದಲ್ಲಿ #, ಉಪಯೋಗಿಸಿಕೊಂಡು ಈ ಒಂದು ಕಂಟೆಂಟನ್ನು ನೀವು ನಿಮ್ಮ ಕಮೆಂಟಾಗಿ ಬಳಸ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಇರಲಿ ಅಥವಾ ಯಾವುದೇ ಕಡೆ ಇರಲಿ, #, ಹೋದರೆ ಅದು ವೈರಲ್ ಆಗುತ್ತೆ. ಅಂದರೆ ಆ ಒಂದು ಬಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟುತ್ತೆ. ಈ ಒಂದು ವಿಚಾರವನ್ನು ನೀವು ಗಮನಿಸಬಹುದು. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹಾಕುವವರಿಗೆ ಯಾವುದೇ ಧರ್ಮದವನೇ ಆಗಿರಲಿ, ಸಮೀರ್ MD ಪರವಾಗಿ ಅಥವಾ ವಿರುದ್ಧವಾಗಿ ಸಮೀರ್ MD ಮಾತಾಡಿದ್ದಲ್ಲಿ ಅರ್ಧವನ್ನು ಸಹಿಸಿಕೊಂಡು ಅರ್ಧವನ್ನು ಸಹಿಷ್ಣುತೆ ಅಂದವರು ಈ ಒಂದು ವಿಡಿಯೋನ ನೋಡಲೇಬೇಕು. ಯಾವುದೇ ಸಾಕ್ಷ್ಯ ಆಧಾರ ಇಲ್ಲದೆ ಸಮೀರ್ MD ಮಾತಾಡಿಲ್ಲ ಅನ್ನೋದು ಈ ಒಂದು ವಿಡಿಯೋದಿಂದ ಸ್ಪಷ್ಟ ಆಗ್ತಾ ಇದೆ. ಸಾಕ್ಷಿದಾರ ಬಂದಿದ್ದಾನೆ, ಸಾಕ್ಷಿದಾರ 164 ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾನೆ. ಇನ್ನೇನು ತನಿಖೆ ರಭಸವಾಗಿ ಮಾಡಬೇಕಿದ್ದಂತಹ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈ ಒಂದು ಪೊಲೀಸರನ್ನು ಎಷ್ಟರವರೆಗೆ ನಂಬಿಕೆಯಲ್ಲಿ ಇರಿಸಿಕೊಳ್ಬೋದು ಅಂತ ಸ್ವತಃ ನಾವಲ್ಲ,
ಸುಪ್ರೀಂ ಕೋರ್ಟು ವಕೀಲರು ಇವತ್ತು ಕೇಳ್ತಾ ಇದ್ದಾರೆ. ಮೊನ್ನೆ ದಿನ ಏನು ಧನಂಜಯ ಎನ್ನುವಂತಹ ವಕೀಲರ ವಾಯ್ಸ್ ಒಂದು ಇವತ್ತು ಲೇಟೆಸ್ಟ್ ಆಗಿ ಥರ್ಡ್ ಐ ಚಾನಲಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಸಾಮಾನ್ಯ ವಕೀಲರಂತೆ ನಮ್ಮನ್ನು ಅಂದ್ಕೊಂಡಿದ್ರೆ ಪೊಲೀಸರ ಚಳಿ ಬಿಡಿಸೋಕು ನಮಗೆ ಗೊತ್ತು ಅನ್ನುವಂತಹ ಒಂದು ವಿಚಾರವನ್ನು ಅವರು ಈ ಒಂದು ಆಡಿಯೋದಲ್ಲಿ ಹೇಳಿದರು. ಅಷ್ಟೊಂದು ಧೈರ್ಯ ಇಲ್ಲದೆ ಅವರು ಈ ರೀತಿ ಮಾತಾಡೋದಿಲ್ಲ. ಅವರಿಗೆ ಬೇಕಾದಂತಹ ಸಾಕ್ಷಿ ಆಧಾರಗಳು ಸಿಕ್ಕಿವೆ. ಇವತ್ತು ಈ ಒಂದು ತನಿಖೆಯು ಕುಂಠಿತ ಆಗ್ತಾ ಹೋದರೆ ಅಥವಾ ಈ ಒಂದು ತನಿಖೆಯನ್ನು ಬೇರೆಡೆಗೆ ಡೈವರ್ಟ್ ಮಾಡೋಕ್ಕೆ ಇಲ್ಲ ಅದು ಶ್ರಮ ಪಟ್ಟರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಾಧ್ಯವಾಗದಿದ್ದರೂ ಇನ್ನಿತರ ಹೊರ ರಾಜ್ಯಗಳಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಲು ಅಥವಾ ತನಿಖೆ ಮಾಡಲಿಕ್ಕೆ ಅಧಿಕಾರಿಗಳು ಖಂಡಿತ ಬರದೇ ಬರ್ತಾರೆ ಈ ರಾಜ್ಯಕ್ಕೆ, ನೆನಪಿಟ್ಕೊಳ್ಳಿ. ಸೊ ಅದರಿಂದಾಗಿ ಏನೆಲ್ಲ ಚರ್ಚೆಗಳು ನಡೀತೋ, ಏನೆಲ್ಲ ಊಹಾಪೋಹಗಳು ಬರುತ್ತೋ, ಏನೆಲ್ಲ ಡೌಟ್ಸ್ಗಳು ಬರುತ್ತೋ ಅಂತಹ ಡೌಟ್ಸ್ ವಿಡಿಯೋಗಳಿಗೆ ಈ ಒಂದು ಚಾನಲಲ್ಲಿ ನಿಮಗೆ ಮುಕ್ತವಾಗಿ ಚರ್ಚೆ ಮಾಡುವಂತಹ ಒಂದು ಅವಕಾಶವನ್ನು ನೀಡ್ತೇನೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.